ಕಬಡ್ಡಿ ಪ್ರೇಮಿಗಳೆಲ್ಲ ಕಾಯ್ತಾ ಇದ್ದ ಗಳಿಗೆ ಬಂದೇ ಬಿಟ್ಟಿದೆ. ಪ್ರೊ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 11ಗೆ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಹೈದರಾಬಾದ್ನ ಗಚ್ಚಿಬೌಲಿ ಒಳಾಂಗಣ ಕ್ರೀಡಾಂಗಣ ಮೊದಲ ಪಂದ್ಯಕ್ಕೆ ಸಾಕ್ಷಿಯಾಗಲಿದ್ದು, ಫಸ್ಟ್ ಫೈಟ್ ನಲ್ಲೇ ಸ್ಟಾರ್ ವಾರ್ ಫಿಕ್ಸ್ ಆಗಿದೆ. ಮೊದಲ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ನ ಎಲ್ಲಾ ಪಂದ್ಯಗಳು 3 ನಗರಗಳಲ್ಲಿ ಮಾತ್ರ ನಡೆಯಲಿವೆ. ಹೈದರಾಬಾದ್ನಲ್ಲಿ ಅಕ್ಟೋಬರ್ 18ರಿಂದ ನವೆಂಬರ್ 9ರವರೆಗೆ ನಡೆಯಲಿದೆ. ಎರಡನೇ ಹಂತವಾಗಿ ನೋಯ್ಡಾ ಒಳಾಂಗಣ ಕ್ರೀಡಾಂಗಣಕ್ಕೆ ತೆರಳಲಿದ್ದು, ನವೆಂಬರ್ 10ರಿಂದ ಡಿಸೆಂಬರ್ 1ರವರೆಗೆ ನಡೆಯುತ್ತೆ. ಇನ್ನು ಮೂರನೇ ಹಂತದಲ್ಲಿ ಪುಣೆಯ ಬಾಣೆವಾಡಿ ಬ್ಯಾಡ್ಮಿಂಟನ್ ಸ್ಟೇಡಿಯಂನಲ್ಲಿ ಡಿಸೆಂಬರ್ 3ರಿಂದ ಡಿಸೆಂಬರ್ 24ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಕಣಕ್ಕಿಳಿತಾ ಇದ್ದು, ಪ್ರತಿದಿನ 2 ಪಂದ್ಯಗಳು ನಡೆಯಲಿವೆ. ಮೊದಲ ಪಂದ್ಯ ರಾತ್ರಿ 8 ಗಂಟೆಯಿಂದ ಶುರುವಾದರೆ ಎರಡನೇ ಪಂದ್ಯ ರಾತ್ರಿ 9 ಗಂಟೆಗೆ ಆರಂಭ ಆಗಲಿದೆ. IPLನಂತೆಯೇ ಈ ಬಾರಿಯ ಕಬಡ್ಡಿಯಲ್ಲೂ ಕೂಡ ಉದ್ಘಾಟನಾ ಪಂದ್ಯದಲ್ಲೇ ನಮ್ಮ ಬೆಂಗಳೂರು ಬಾಯ್ಸ್ ಕಣಕ್ಕಿಳಿತಾ ಇದ್ದಾರೆ. ಭರ್ಜರಿ 2 ತಿಂಗಳಿಗೂ ಕೂಡ ಹೆಚ್ಚು ಕಾಲ ನಡೆಯಲಿರುವ ಟೂರ್ನಿಯಲ್ಲಿ ಬೆಂಗಳೂರು ಬುಲ್ಸ್ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಮೊದಲನೇ ಪಂದ್ಯ ಅಕ್ಟೋಬರ್ 18ರಂದು ತೆಲುಗು ಟೈಟನ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಆರಂಭಗೊಳ್ಳಲಿದೆ. ಅಕ್ಟೋಬರ್ 20ರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ರಾತ್ರಿ 9ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಹಾಗೆ ಅಕ್ಟೋಬರ್ 25ರಂದು ಪುಣೇರಿ ಪಲ್ಟನ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ಅಕ್ಟೋಬರ್ 29ಕ್ಕೆ ದಬಾಂಗ್ ಡೆಲ್ಲಿ ವಿರುದ್ಧ ಕೆಸಿ ರಾತ್ರಿ 9 ಗಂಟೆಗೆ, ನವೆಂಬರ್ 2ರಂದು ತೆಲುಗು ಟೈಟನ್ಸ್ ವಿರುದ್ಧ ರಾತ್ರಿ 8ಕ್ಕೆ, ನವೆಂಬರ್ 4ಕ್ಕೆ ತಮಿಳು ತಲೈವಾಸ್ ವಿರುದ್ಧ ರಾತ್ರಿ 8 ಗಂಟೆಗೆ, ನವೆಂಬರ್ 9ಕ್ಕೆ ಬಂಗಾಳ ವಾರಿಯರ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ನವೆಂಬರ್ 12ಕ್ಕೆ ಜೈಪುರ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭಗೊಳ್ಳಲಿದೆ. ಇನ್ನು ನವೆಂಬರ್ 16ಕ್ಕೆ ದಬಾಂಗ್ ದೆಹಲಿ ಕೆಸಿ ವಿರುದ್ಧ ರಾತ್ರಿ 9ಕ್ಕೆ, ನವೆಂಬರ್ 18ರಂದು ಯು ಮುಂಬಾ ವಿರುದ್ಧ ರಾತ್ರಿ 8 ಗಂಟೆಗೆ ಫೈಟ್ ನಡೆಯಲಿದೆ. ಇನ್ನು ನವೆಂಬರ್ 19ಕ್ಕೆ ಪಾಟ್ನಾ ಪೈರೇಟ್ಸ್ ರಾತ್ರಿ 9 ಗಂಟೆಗೆ, ನವೆಂಬರ್ 21ಕ್ಕೆ ಹರಿಯಾಣ ಸ್ಟೀಲರ್ಸ್ ನಡುವೆ ರಾತ್ರಿ 8 ಗಂಟೆಗೆ, ನವೆಂಬರ್ 25ಕ್ಕೆ ಯು ಮುಂಬಾ ನಡುವೆ ರಾತ್ರಿ 8 ಗಂಟೆಗೆ, ನವೆಂಬರ್ 30ಕ್ಕೆ ಪಾಟ್ನಾ ಪೈರೇಟ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಕದನ ಆರಂಭವಾಗಲಿದೆ. ಡಿಸೆಂಬರ್ 3ರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ, ಡಿಸೆಂಬರ್ 10ರಂದು ಬಂಗಾಳ ವಾರಿಯರ್ಸ್ ನಡುವೆ ರಾತ್ರಿ 9 ಗಂಟೆಗೆ, ಡಿಸೆಂಬರ್ 11ಕ್ಕೆ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಬೆಂಗಳೂರು ಬುಲ್ಸ್ ಕಣಕ್ಕಿಳಿಯಲಿದ್ದಾರೆ. ಹಾಗೆ ಡಿಸೆಂಬರ್ 13ಕ್ಕೆ ಪುಣೇರಿ ಪಲ್ಟನ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ಡಿಸೆಂಬರ್ 17ಕ್ಕೆ ಜೈಪುರ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ಡಿಸೆಂಬರ್ 22ಕ್ಕೆ ತಮಿಳು ತಲೈವಾಸ್ ವಿರುದ್ಧ ರಾತ್ರಿ 8 ಗಂಟೆಗೆ, ಡಿಸೆಂಬರ್ 24ಕ್ಕೆ ಯುಪಿ ಯೋಧಾಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಬೆಂಗಳೂರು ಬುಲ್ಸ್ ಕಣಕ್ಕಿಳಿಯುತ್ತಿದ್ದಾರೆ. ಹೀಗೆ ಬೆಂಗಳೂರು ತಂಡ ಲೀಗ್ ಹಂತದಲ್ಲಿ ಒಟ್ಟು 21 ಪಂದ್ಯಗಳನ್ನು ಆಡಲಿದೆ. ಅದರಲ್ಲೂ ಸೀಸನ್ನ ಮೊದಲ ಪಂದ್ಯದಲ್ಲೇ ಗೂಳಿಗಳ ಕಾಳಗಕ್ಕೆ ವೇದಿಕೆ ಸಿದ್ಧವಾಗಿದೆ. ಬುಲ್ಸ್ ಪಡೆಯ ಡುಬ್ಕಿ ಕಿಂಗ್ ಪ್ರದೀಪ್ ನರ್ವಾಲ್ ಹಾಗೆ ತೆಲುಗು ಟೈಟನ್ಸ್ನ ಪವನ್ ಸೆಹ್ರಾವತ್ ಮುಖಾಮುಖಿ ಆಗ್ತಿದ್ದು, ಸ್ಟಾರ್ ವಾರ್ ಅಂತೂ ಪಕ್ಕಾ ಇರಲಿದೆ. ಇನ್ನು ಈ ಆವೃತ್ತಿಯು ಕೇವಲ 3 ನಗರಗಳಲ್ಲಿ ಮಾತ್ರ ನಡೀತಾ ಇರೋದು ಮತ್ತೊಂದು ವಿಶೇಷ. ಆದರೆ ಪ್ಲೇ ಆಫ್ಗಳ ವೇಳಾಪಟ್ಟಿ ಮತ್ತು ಅದರ ಪಂದ್ಯಗಳು ನಡೆಯುವ ಸ್ಥಳವನ್ನ ಲೀಗ್ನ ಕೊನೆ ಹಂತದಲ್ಲಿ ರಿಲೀಸ್ ಮಾಡಲಾಗುತ್ತೆ. ಇನ್ನು 10ನೇ ಆವೃತ್ತಿಯ ಲೀಗ್ನ ಫೈನಲ್ನಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವನ್ನ ಮಣಿಸಿ ಪುಣೇರಿ ಪಲ್ಟನ್ಸ್ ಚಾಂಪಿಯನ್ ಆಗಿತ್ತು. ಸೊ 11ನೇ ಆವೃತ್ತಿಗೆ ಎಲ್ಲಾ ತಂಡದಲ್ಲೂ ಕೂಡ ಚಾಂಪಿಯನ್ ಪಟ್ಟಕ್ಕಿರೋ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದು ಈಗಾಗಲೇ ಭರ್ಜರಿ ಕಸರತ್ತನ್ನು ಆರಂಭಿಸಿದ್ದಾರೆ. ಬೆಂಗಳೂರು ಬುಲ್ಸ್ ತಯಾರಿ ಅಂತೂ ಇನ್ನೂ ಒಂದ್ ಕೈ ಜಾಸ್ತಿನೇ ಇದ್ದು, ಕರ್ನಾಟಕದ ಕಬಡ್ಡಿ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ.